ಗೈಸ್ ಇನ್ ಸ್ಟೋರೀಸ್. ಇವತ್ತು ಕಸಿನ್ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಆ್ಯಂಡ್ ನಾಳೆ ಇರೋದು ಗೃಹ ಪ್ರವೇಶ. ಇವತ್ತು ಸಾಯಂಕಾಲ ಒಂದು ಚಿಕ್ಕ ಪೂಜೆ ಇತ್ತು. ಆ್ಯಂಡ್ ಹಾಗೆಯೇ ಅಡುಗೆ ಮನೆ ಡೆಕೋರ್ನ ನಾನು ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತಾಯಿದ್ದೀನಿ, ಹೇಗಿರುತ್ತೆ ಅಂತ ಯು ವಿಲ್ ಶಾರ್ಟ್ಲಿ ಸೀ ಇನ್ ದಿಸ್ ವಿಡಿಯೋ. ನಮ್ಮವ್ಗೆ ಯಾರು ಕೆಲಸ ಮಾಡೋದು ನೋಡ್ತಿದ್ರೆ ಚಂದ ಮಜಾ ಆ ಕಡೆ ಈ ಕಡೆ ಕೈ ಬ್ಯಾಗ್ ಇತ್ತಲ್ಲ ತೆಕ್ಕೊಂಡು ಬಂದ್ಬಿಟ್ಟು ಅನ್ನೋದು ಮೇಲೆ ಹಿಂಗೆ ತಲೆ ಬಾಚಿದ್ರಷ್ಟು ಕುಕ್ಬೇಕು ಅಂತ ಅನ್ನೋದು. ಯಾರು ಇಲ್ಲೇ ನಿಂತಿದ್ರಲ್ಲವ, ಏನಂತ ಮಾತಾಡ್ತಿದ್ದೆ? ಸಾಪಡ ಆಯ್ತು ಅಲ್ವಾ? ಸಾಪಡ ಸಾಪೀಗ್ಲಾ ನಾಳೆ ಇದು ಮನೆಗೆ ಹೋಗ್ಬಿಟ್ಟು ಬೆಟ್ಟಿಗೆ ಹಾಕೋಬೇಕು. ಯಾರು ಅಲ್ಲೇ ಇದೆಯಲ್ಲ ಕೆಳಗೆ. ತುಂಬಿಸಿಟ್ಟಿದ್ದೀನಿ. ಇನ್ನೇನಾದ್ರೂ ಇನ್ನೊಂದು ಬೇಕಲ್ವಾ?
ನಾಳೆ ತುಂಬ ನಿಮಗೆ ಅದು ಗೊತ್ತಿರಬೇಕು. ತುಂಬ ಇದೆ. ಓಕೆನಾ? ಅವರ ಕೆಲಸ ಅವರೇ ಮಾಡಿದ್ರೆ ಚಂದಲಕ್ಷಣ ಈ ರೆಸ್ಟ್ ಆಲ್ ನಿಮಗೆ ಚಾಯ ದೇವ್ರ ಮನೆಗೆ ಒಂದೆಲ್ಲ ಹಾಕಮ್ಮ. ದೇವ್ರ ಮನೆಗೆ ನಾನು ಡೆಕೋರೇಟ್ ಮಾಡ್ತೀನಿ. ಬೇರೆ ಮನೆ ಎಲ್ಲೂ ಮಾಡ್ತಿದ್ದಾರೆ. ದೇವ್ರ ಮನೆ ಕೂರ್ಸಲ್ವಾ? ದೇವ್ರ ಮನೆ ಕೂರ್ಸಲ್ವಾ? ಸೊ ಹಾಯ್ ಗೈಸ್, ನಾನು ಬೆಳಗ್ಗೆಯಿಂದ ಸಿನ್ಸ್ ಬ್ಯುಸಿ ಆಗಿದ್ದರಿಂದ ಐ ಕುಡಂಟ್ ಶೂಟ್. ಆ್ಯಂಡ್ ನಾನು ಯಾವ ಥರ ಡೆಕೋರ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಬಂದು ನವಧಾನ್ಯಗಳನ್ನ ಇಟ್ಟು ಆ್ಯಂಡ್ ಇದು ಆಲ್ ದ ಸ್ಟೋನ್ ಗ್ರೈಂಡರ್ಸ್ ಮತ್ತು ಒಂದು ಒಲೆ ಮತ್ತು ಮರ ಇದನ್ನು ಇಟ್ಟು ಈ ಕಾನ್ಸೆಪ್ಟಲ್ಲಿ ಇದನ್ನ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದರೆ ಇಟ್ ಈಸ್ ಅಂದರೆ ಬಾಗ್ನ ಕೊಡೋದನ್ನು ಒಂದು ಗೊಂಬೆಯಲ್ಲಿ ಮಾಡಿರೋದನ್ನು ಪರ್ಚೇಸ್ ಮಾಡಿ ಇಟ್ಟಿರೋದು. ಆ್ಯಂಡ್ ಈ ಕಡೆ ಬಂದರೆ ಒಲೆ ಇಡೋದಕ್ಕೆ ಅಂದ್ಬಿಟ್ಟು ಮಡ್ ಸ್ಟವ್ನ ಇಟ್ಟು ಅದರಲ್ಲಿ ಒಲೆ ಉಗ್ಸಿರೋದು. ಐ ಡೋಂಟ್ ನೋ ವೆದರ್ ಮೈ ವಾಯ್ಸ್ ಇಸ್ ಆಡಿಬಲ್ ಬಿಕಾಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಹಿಂದ್ಗಡೆ. ಆ್ಯಂಡ್ ಇಲ್ಲಿ ಒಂದು ಬೌಲ್ ಫುಲ್ ಆಫ್ ಫ್ರೂಟ್ಸ್ ಇಟ್ಟು ಅದ್ರ ಮುಂದೆ ಗಣೇಶನ ಇಟ್ಟು ದೀಪ ಹಚ್ಚಿರೋದು. ಸಿನ್ಸ್ ಇದೆಲ್ಲ ಬೆಳಗ್ಗೆನೇ ಹಾಲು ಉಗ್ಸಿರೋದ್ರಿಂದ ಯಾವುದೂ ಅಂದರೆ ಎಲ್ಲ ಹಾರೋಗಿದೆ, ಸಾರಿ. ಆ್ಯಂಡ್ ಇಲ್ಲಿ ಒಂಬಾಳೆಗಳನ್ನ ಇಟ್ಟು ಅನ್ನಪೂರ್ಣೇಶ್ವರಿ ವಿಗ್ರಹನ ಇಟ್ಟಿದ್ದೀವಿ. ಡಿಸೈನ್ ಇರೋ ಬೌಲಲ್ಲಿ ಫ್ಲೋಟಿಂಗ್ ಕ್ಯಾಂಡಲ್ಸ್ನ ಇಟ್ಟಿದ್ದೀವಿ. ಆ್ಯಂಡ್ ಅದ್ರ ಸುತ್ತಲೂ ರಂಗೋಲಿಗಳನ್ನ ಹಾಕಿದ್ದೀವಿ. ಸಿನ್ಸ್ ಸ್ವಲ್ಪ ಎಲ್ಲರೂ ಬಂದು ನೋಡೋದ್ರಿಂದ ಕೆಲವೊಂದು ರಂಗೋಲಿಗಳನ್ನ ಹಾಳಾಗಿದೆ. ಐ ಆಮ್ ಸಾರಿ ಫಾರ್ ಇಟ್, ಬಟ್ ದಿಸ್ ವಾಸ್ ದ ಕಿಚನ್. ಸೊ ಕಿಚನ್ ಡೆಕೋರ್ನ ಈ ಥರ ಪ್ಲ್ಯಾನ್ ಮಾಡಿ ಬಂದಿದ್ದು. ಬಟ್ ಐ ವಿಲ್ ಆಲ್ಸೋ ಶೋ ಯು ದ ವಿಡಿಯೋ. ಮಾರ್ನಿಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಥ್ಯಾಂಕ್ಸ್ ಟು ದ ಫೋಟೋಗ್ರಾಫರ್. ಆ್ಯಂಡ್ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಪ್ಲೀಸ್ ಟು ಚೆಕ್. ಆ್ಯಂಡ್ ಎಸ್, ಅದ್ರ ಜೊತೆಗೆ ವಿ ಹ್ಯಾವ್ ಆಲ್ಸೋ ಪ್ಲ್ಯಾನ್ and we have also planned doing this. It is just like a wish board. It is just like a wish board. ಯಾರೇ ಗೆಸ್ಟ್ ಬಂದು ಅವ್ರವ್ರ ವಿಶಸ್ನ ಬರೆಯೋದಕ್ಕೆ ಅಂದ್ಬಿಟ್ಟು ಸ್ಮಾಲ್ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಮಾಡಿರೋದು. ನಾನು ಮಾಡಿದ್ದು ಬಂದು ಏನದು ಹ್ಯಾಂಪರ್ಸ್ನ ಮಾಡಿದ್ದೀವಿ. ಆ್ಯಂಡ್ ಹ್ಯಾಂಪರ್ಸ್ ವಿಡಿಯೋನು ಐ ವಿಲ್ ಶೋ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಎಸ್, ಇದಾಗಿತ್ತು ಕಿಚನ್ ಡೆಕೋರ್. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. And also your sign and name. I've signed but no. You can use 2 hearts if you can't fill in 1 heart. Crack bana rahe ho? नाम लिख रहा? हाँ. ಏನು ಮಾಡ್ತಾ ಇದ್ದೀರಿ ನೀವು? ಗ್ರಿಲ್ ಮಾಸ್ಟರ್ ಯಾರು ಅಂತ. ಲಿಪ್ಸ್ ಅದು ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಹಾರ್ಟ್ ಬರ್ಬಿಟ್ಟು ಕೈ ನೀವು ನನ್ನ ಎಷ್ಟು ಮಟ್ಟಿಗೆ ಅರ್ತ್ಕೊಂಡಿದ್ದೀರಾ ಅಂತ ಅಲ್ಲಪ್ಪ, ಇಲ್ಲಿ ಎಲ್ಲ ಗ್ರಿಲ್ ಮಾಸ್ಟರ್ ಯಾರು, ಡ್ರಿಲ್ ಮಾಸ್ಟರ್ ಯಾರು? ಅದಕ್ಕೆ ಇದೆಲ್ಲ ನಿಮಗೆ ಕೊಡ್ತೀವಿ. ಇದೊಂದು ಎಲ್ಲ ನಿಮಗೆ ಕಡೆ ಅಂತ ಯಾವ್ಯಾವ್ದೆಲ್ಲ ನೆಗೆಟಿವ್ ಇದೆ ಅದು ಸರಿ ಅದು ಸರ್ ಇತ್ತು. ಸುಮ್ಮನೆ ಮ್ಯೂಸಿಕ್ ಹಾಕೊಂಡು ಆರಾಮ್ ಮ್ಯೂಸಿಕ್ ಪ್ಲೇ ಹಾಕೊಂಡು ಸುಮ್ಮನೆ ಕೂತಿರ್ಲಿ. ಇಮಿಡಿಯೇಟ್ ಗೊತ್ತಲ್ಲ ಕಡೆ. ಸರಿ ಸರಿ ಸರಿ, ಏನೇನು ಹೇಳಿದ್ರು ಇದು ಮಾಡ. A few moments later. ಫಸ್ಟ್ ಸ್ವೀಟ್ ಹೇಳಿ, ನೆಕ್ಸ್ಟ್ ಮ್ಯೂಟ್ ಮಾಡ್ದ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ.
ಮಜಾಡ ನಾ ತಕ್ಕಳೆ ಆಮೇಲೆ ಅವ್ರು ಕೇಳಿ ಆಮೇಲೆ ನಾನು ಮಾಡಿ ಹೇಳ್ತೀನಿ ಕೇಳಿ ಮಜಾಡ ನೀವು ಹೇಳಿ ಮಜಾಡ ಹೇಳಿ ಯಾಕಿತ್ತು ಅಂತ ಹೇಳ್ಬಿಡಿ ಸಾಕು ಯಾಕಿತ್ತು ಅಂತ ಹೇಳ್ಬಿಡಿ ಚೆನ್ನಾಗಿದೆ, ಸೂಪರ್ ಇದೆ. ಅದು ಹೇಳಿ ಹೇಳಿ ಅಡಿಗೆ ಬಹಳ ಚೆನ್ನಾಗಿದೆ. ಹೇಳಿ ಹೇಳಿ ಮನೆ ಹೇಳು. ಅಲ್ಲಲ್ಲ ಹೇಳಿ ಹೇಳಿ ನನ್ನ ಮಗ ಹೇಳ್ತಾನೆ. ಹೇಳಮ್ಮ ನೀವೇ ಹೇಳ್ರಮ್ಮ ಊಟದ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು. ಹೇಳಿ ಮಜಾಡ ನೀವು. ಊಟ ಅಡಿಗೆ ಸೂಪರ್ ಇದೆ. ಸಿದ್ಧರು ಮತ್ತು ಶ್ರೀವಿದ್ಯಾ ಅವರ ಮನೆ ಗೃಹ ಪ್ರವೇಶಕ್ಕೆ ಭೋಜನ ಏರ್ಪಡಿಸಿದ್ದು ಅದಕ್ಕೆ ಆ ರುಚಿಯಾಗಿತ್ತು ಮತ್ತು ಏನೇನು ಐಟಮ್ ಮಾಡಿಸಿದ್ರು ಅಂತ ನಮ್ಮ ಅಗಲದ ಪ್ರಿಯಾಂಕಾ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಕೇಳಿ. ಸೊ ಏನೇನು ಮೆನ್ಯೂ? ಇವತ್ತು ಮೆನು ಸಲಾಡಿಂದ ಕಾಂಗ್ರೆಸ್ ಕಡಲೆ ಮಾಡಿಸಿದ್ರು, ಆಮೇಲೆ ಪಕೋಡ ಮಾಡಿಸಿದ್ರು, ಆಮೇಲೆ ಬೇಬಿಕಾರ್ನ್ ಮಂಚೂರಿಯನ್ ಮಾಡಿಸಿದ್ರು, ಮತ್ತು ಬೆಲ್ಲ ಮತ್ತು ಡೇಟ್ಸ್ ಹಾಕಿ ಪಾಯಸ ಮಾಡಿಸಿದ್ರು, ಖರ್ಜೂರ ಪಾಯಸ ಮಾಡಿಸಿದ್ರು. ಅದಾದಮೇಲೆ ಹೋಳಿಗೆ, ತುಪ್ಪ, ಆಮೇಲೆ ಇದು ಅಕ್ಕಿ ರೊಟ್ಟಿ ಮತ್ತು ಜೋಳ ಮತ್ತು ಅಕ್ಕಿ ಮಿಕ್ಸ್ ಮಾಡಿ ಒಂದು ರೊಟ್ಟಿ ಮಾಡಿ ಎಣ್ಗಾಯಿ ಪಲ್ಯ ಕೊಟ್ಟಿದ್ರು. ಅದಕ್ಕೆ ಪೈನಾಪಲ್ ಗೊಜ್ಜು. ಆಮೇಲೆ ಪೈನಾಪಲ್ ಗೊಜ್ಜು ಮಾಡಿಸಿದ್ರು. ಆಮೇಲೆ ಪಲಾವ್ ಇತ್ತು, ಮೊಸರು ಬಸ್ರಿ ಇತ್ತು ಅದಕ್ಕೆ. ಆಮೇಲೆ ಅನ್ನ ಮತ್ತು ಸಾಂಬಾರು ಬಂದು ನಾರ್ಮಲ್ ಸಾಂಬಾರು ಆಗಿರಲ್ಲ, ಪಪ್ಪು ಮತ್ತು ಸೊಪ್ಪು ಸೇರಿಸಿ ಮಾಡಿಸಿದ್ರು ಅದಕ್ಕೆ. ಮತ್ತೆ ರಸಮ್ ಇತ್ತು, ಮತ್ತೆ ಮಜ್ಜಿಗೆ ಇತ್ತು, ಆಮೇಲೆ ಬಾಳೆಹಣ್ಣು ಕೊಟ್ಟಿದ್ರು. ಹಾರ್ಲಿಕ್ಸ್ ಬರ್ಫಿ. ನಾನು ಹಾಕ್ಸ್ಕೊಂಡಿಲ್ಲ. ಸೊ ಹಾರ್ಲಿಕ್ಸ್ ಬರ್ಫಿ ಸಹ ಇತ್ತು ಸ್ವೀಟಲ್ಲಿ. ಸೊ ಪ್ರತಿಯೊಂದು ರುಚಿಯಾಗಿತ್ತು. ಎಲ್ಲ ಕಾರಣ ನಮ್ಮ ಮಾಮ ಚೆನ್ನಾಗಿ ಕ್ಯಾಂಟೀನ್ ಕೊಡಿಸಿ ಅವ್ರ ಜೊತೆಗೆ ಇದ್ದು ಪ್ರತಿಯೊಂದು ನೋಡಿಕೊಂಡು ಚೆನ್ನಾಗಿ ಮಾಡಿಸಿದ್ರು. ಓಕೆ, ಊಟ ಇಷ್ಟ ಆಯ್ತಾ? ಚೆನ್ನಾಗಿತ್ತ ಅಣ್ಣ? ಐಟಮ್ ಬೇಬಿಕಾರ್ನ್ ಮಂಚೂರಿಯನು ಚೆನ್ನಾಗಿತ್ತು, ಮತ್ತು ಪಲಾವು ಚೆನ್ನಾಗಿತ್ತು, ಆ್ಯಂಡ್ ದಿಸ್ ಬ್ರಿಂಜಾಲ್ ಕರಿ ಫಾರ್ ಜೋಳದ ರೊಟ್ಟಿ ಅದು ಚೆನ್ನಾಗಿತ್ತು. ಓಕೆ, ಓವರ್ ಆಲ್ ಇಷ್ಟ ಆಯ್ತಾ ನಿಮಗೆ ಅಣ್ಣ? ಏನು ಹೇಳ್ತಾಳೆ ಅದೆಲ್ಲ ಥ್ಯಾಂಕ್ ಯು. ಶಶಾನು ಫ್ರೆಂಡ್ಸ್ ಅವರೆಲ್ಲ ನಾನು ಮೊಸರು ಮಾಡಿದ್ದು ಸಿಳಿ ಸಾಂಬಾರು ಹಾಕ್ಬೋದು. ಅನ್ನ ಊಟ ಮಾಡಿಕೊಂಡು ಇವಾಗ ಬಂದ್ವಿ. ಊಟ ಹೇಗಿತ್ತು ರಿತಿಕಾ ನಿನಗೆ? ಊಟ ಮಾತ್ರ ಸೂಪರ್ ಆಗಿತ್ತು. ಪೈನಾಪಲ್ ಗೊಜ್ಜು ದಿ ಮಸ್ಟ್ ಟ್ರೈ, ಸಕ್ಕರಾಗಿತ್ತು, ದಿ ಬೆಸ್ಟ್ ಅದು. ಐ ಲೈಕ್ ಪಕೋಡ ಆ್ಯಂಡ್ ಗೋಬಿಕಾರ್ನ್ ಮಂಚೂರಿ. ಓ, ನಾನು ತಿನ್ನಲಿಲ್ಲ ಪಕೋಡ, ಹೆವಿ ಆಯಿತು ಅಂತ ತಿನ್ನಲಿಲ್ಲ. ಜೋಳದ ರೊಟ್ಟಿ ಗೈಸ್, ಐ ಲವ್. ಓವರ್ ಆಲ್ ಎಲ್ಲ ತುಂಬ ಚೆನ್ನಾಗಿತ್ತು. ಆರ್ನ ಇಲ್ಲಿ ನೋಡು. ಅತ್ತೆ ಬ್ಲಾಗ್ ಮಾಡಿದ್ದಾಳೆ, ಅತ್ತೆ ಬ್ಲಾಗ್ ಮಾಡಿರ್ತಾರೆ ನೋಡು. ಹಾಯ್ ಅತ್ತೆ ಹೇಳು. ಹಾಯ್ ಅತ್ತೆ. ಓಕೆ, ನಮ್ಮ ಬೇಬಿ ಈಗ ಕಾಂತಾರ ಕತೆ ಹೇಳ್ತಾಳಂತೆ. ಹೇಳು ಬೇಬಿ. ಕುವೆ ಒಳಗೆ ಬ್ರಹ್ಮರಾಕೇಶ್ ಶಿವ ಕೆಟ್ಟ ಕೆಲಸ ಮಾಡಿದೆ. ಪಿಗ್ ಬ್ಲ್ಯಾಕ್ ಕಲರ್ ಪಿಗ್ ಬಂದು ಬ್ಲ್ಯಾಕ್ ಕಲರ್ ಹಾಕೊಂಡು ಬ್ಲ್ಯಾಕ್ ಆಗಿ ಅದು ಬಂದು ಇಟ್ಕೊಂಡೋಗುತ್ತೆ. ಆಮೇಲೆ ಬ್ರಹ್ಮರಾಕೇಶ್ ಕಟ್ಟುತ್ತೆ. ಹೇಳು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನಮ್ಮ ಚಾನಲ್ ಎಲ್ಲ ಸಪೋರ್ಟ್ ಮಾಡಿ. ಹೈ ಫೈ ಬೇಬಿ, ಸೂಪರ್ ನೀನು. ಹೈ ಫೈ, ಹೈ ಫೈ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು, ಬಾಯ್. ಇಬ್ರಿಗೂ ಈಕ್ವಲ್.
ಇದಕ್ಕೆ ಬರ್ತೀಯಾ ಅಲ್ಲಿ ಇಲ್ಲೇ ಇರ್ತಾನೆ ಮೌನ ತಾತನ ಜೊತೆ. ನಾವು ಇಲ್ಲೇ ಇರಪ್ಪ. ಕಂಚಿ ಬಾಯ್ ಬಾಯ್. ಇದು ಇಲ್ಲಿ ಕೆಳಗಡೆ ನಡ್ಕೊಂಡ್ ಬಾ. ಎಲ್ಲರೂ ಬಾಯ್ ಅಂತ ಬಾಯ್ ಗಂಗಮ್ಮ ರೈಟ್ ಬರ ಕಣ ಜೋಳ ಕಣ. ಯಾವ ಕೇರ್ಪೇಟೆ ನಂಗೆ ಅವಿಕ್ ನಂಗೆ ಮಾಡವ ಅಮ್ಮನ ಹತ್ರ ಇದೇ ಮಾಡಲ್ಲ ಅಂದ್ಕೊಂಡು ಓಡಾಡ್ತಿರ್ತೀವಿ. ಅಮ್ಮ ಹಿಂಗ್ ಕರೀತಾ ಬಂದಿದ್ದ ನಿನ್ನ ಅಮ್ಮ ಹೆಂಗ್ ಕರೀತೆ? ಪ್ಯಾಕ್ ಮಾಡ್ಕೋಬೇಕಪ್ಪ ಅಪ್ಪ ಹಿಂಗ್ ಕರೀತಾ ಅಪ್ಪ ಅಪ್ಪ ಮಮ್ಮಿ ಅಲ್ಲಿ ಕೇಳಿದ್ರಂತೆ ನಿಮ್ಮ ಮಮ್ಮಿ ಹೆಸರೇನು ಅಂತ. ಭವಾನಿ ಮಮ್ಮಿ, ಭವಾನಿ ಮಮ್ಮಿ ಅಲ್ಲ ಕಣ ನಿಮ್ಮ ಮಮ್ಮಿ, ನಮ್ಮ ಮಮ್ಮಿನೇ ಭವಾನಿ ಮಮ್ಮಿ ಅಂತ. ಆಮೇಲೆ ನಿಮ್ಮ ಅಮ್ಮನ ನೋಡ್ತಕ್ಕೆ ಬಾಯ್ ಬಾಯ್. ಲೈಕ್ ಶೇರ್ ಅಂಡ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ. ಬಾಯ್ 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 ಅವಿ. ಬಲ್ಲಿ ತೊಂದರೆ ಇಲ್ಲ ಬಲ್ಲಿ ಓಕೆ. ಸೊ ಹೀಗೈಸ್ ಇದಾಗಿತ್ತು ಇವತ್ತಿನ ಗೃಹ ಪ್ರವೇಶದ ಬ್ಲಾಗ್. ಈ ಬ್ಲಾಗಲ್ಲಿ ನಾವು ಮಾಡಿರೋ ಡೆಕೋರ್, ನಾವು ಮಾಡಿರೋ ಅರೇಂಜ್ಮೆಂಟ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ Please do like, share and subscribe to the channel. and keep supporting bell us. icon. And yes, see you in the next vlog. Until then, Bye bye. Bye.